ಯಾಕಂದ್ರೆ ಅಧಿಪತಿನೇ ಬುಧ. ಅಕಸ್ಮಾತ್ ಅವ್ರ ಜಾತಕದಲ್ಲಿ ಬುಧ ಕೆಟ್ಟಿದ್ರೆ ಏನೇ ಬುದ್ಧಿವಂತಿಕೆ ಇದ್ರೇನು ಅವ್ರಿಗೇನು ಕೆಲಸ ಲಾಸ್ ಆಗುತ್ತೆ. ಅದಕ್ಕೆ ವ್ಯಾಪಾರದಲ್ಲಿ ಚೆನ್ನಾಗಿರುತ್ತೆ, ಏನು ದಿನಸಿ ಆಗ್ಬೋದು ಅಥವಾ ದುಡ್ಡಿನ ವ್ಯವಹಾರ ನೋಡಿ. ಆಲ್ಮೋಸ್ಟ್ ನಾನು ನೋಡ್ದಂಗೆ ಈ ಮಿಥುನ ಮತ್ತೆ ಕನ್ಯಾ ರಾಶಿಯವರು ಈ ಕೆಲವೊಂದೆಲ್ಲ ಈ ಬ್ಯಾಂಕಿಂಗಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ದುಡ್ಡು ಕೆಲಸ ಕೊಡೋದು ತಗೊಳ್ಳೋದು, ಬಡ್ಡಿ ವ್ಯವಹಾರ ಅಥವಾ ಸಾಲ ಕೊಡೋದು, ಈ ತರ ಇವರು ಕನ್ಯಾ ರಾಶಿಯವರು ಇದ್ರೆ, ಈ ಧನಸ್ಸು ಮತ್ತೆ ಮೀನ್ ರಾಶಿಯವರು ಹೇಗಂದ್ರೆ ಟೀಚಿಂಗ್ ಲೈನ್ ಇರ್ತಾರೆ. ನಾನು ನೋಡಿದಷ್ಟು ಮೂಲ ನಕ್ಷತ್ರ ಮತ್ತು ಧನು ರಾಶಿಯವರು ಆಲ್ಮೋಸ್ಟ್ ಟೀಚರ್ಸ್ ಇದ್ದಾರೆ. ಹಾಗಾಗಿ ಇವರೂ ಸುಮ್ಮನೆ ಏನಿಲ್ಲ. ಮೀನ್ ರಾಶಿಯವರು ಅವರು ಟೀಚಿಂಗ್ ವೃತ್ತಿಯಲ್ಲಿ ಇಲ್ಲ ಅಂದ್ರೇನು ಅವರು ಬೇರೆಯವ್ರಿಗೆ ಬೋಧನೆ ಮಾಡ್ತಾ ಇರ್ತಾರೆ. ನೋಡಪ್ಪ ಇದು ಸರಿ ಇಲ್ಲ, ಈ ನೋಡಿ ಈ ಸಬ್ಜೆಕ್ಟ್ ತಗೋ, ನೀನು ಈ ಬಿಸ್ನೆಸ್ ಮಾಡು, ಅದು ಮಾಡು, ಬೇರೆಯವ್ರಿಗೆ ಬೋಧನೆ ಮಾಡುವಂಥ ವೃತ್ತಿ ಜಾಸ್ತಿ ಇರುತ್ತೆ. ಯಾಕಂದರೆ ಅವ್ರ ರಾಷ್ಟ್ರಾಧಿಪತಿ ಯಾರು ಹೇಳಿ? ಗುರು. ಮಾರ್ಗದರ್ಶನವನ್ನು ಕೊಡುವಂಥವ್ರಾಗಿರ್ತಾರೆ. ಟೀಚಿಂಗ್ಗೆ ಅಲ್ಲಿ ಒಳ್ಳೆ ಹೆಸರನ್ನು ಪಡೆದಿರ್ತಾರೆ. ಇವರು ಬುಧ ರಾಶಿಯವರು ಏನು ಮಾಡ್ತಾರೆ, ಈ ಕನ್ಯಾ ಮತ್ತು ಮಿಥುನ ರಾಶಿಯವರೆಲ್ಲ ನಾಲೆಜ್, ದುಡ್ಡು ಹೆಂಗೆ ಸಂಪಾದನೆ ಮಾಡಬೇಕು, ಬೇರೆಯವ್ರ ಹತ್ರ ಹೇಗೆ ಮಾತಾಡಬೇಕು, ಈ ಥರ ಹೆಚ್ಚಿನ ಮಟ್ಟಿಗೆ ಪ್ರಜ್ಞಾಕಾರಕ ಅಂತ ಹೇಳ್ತೀವಿ. ಮಕ್ಕಳು ಎಜುಕೇಷನಲ್ಲಿ ಡಲ್ ಇದ್ದಾರೆ ಅಂದರೆ ಬುಧ ವೀಕ್ ಆಗಿರ್ತಾನೆ. ಬಹಳ ಬುದ್ಧಿವಂತ ಮರ್ಕ್ಯೂರಿ ಥರ ಪಾದರಸದ ಥರ ಅವನು ಇದ್ದಾನೆ, ಮಾತಾಡ್ತಾನೆ, ಓಡಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಬುಧ ಚೆನ್ನಾಗಿದ್ದಾನೆ ಅನ್ನುವಂಥದ್ದು ಇರುತ್ತೆ. ಕೆಲವರೆಲ್ಲ ನಾನೇ ಸರಿ, ನಾನು ವಾದಿಸೋ ಬುದ್ಧಿ ಜಾಸ್ತಿ, ನಂಗೆ ಗೊತ್ತು ಎಲ್ಲ ಮಾಡ್ತೀನಿ ಅಂತಾರೆ. ಅವನಿಗೆ ಬುಧ ಕೆಟ್ಟಿರ್ತಾನೆ ಜಾತಕದಲ್ಲಿ. ಸೊ ಗುರು ದೃಷ್ಟಿ ಇರುತ್ತೆ, ಬುಧ ಕೆಟ್ಟಿರ್ತಾನೆ. ಬುಧ ಕೆಟ್ಟಿದ್ದಾನೆ ಅಂದರೆ ನೀಚ ಸ್ಥಾನನೋ ಬಾಧಕ ರಾಶಿಯೆಲ್ಲ ಇರ್ತಾನೆ. ಈ ಥರ ಪ್ರಾಬ್ಲಮ್ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಗುರುಜಿ, ಒಂದು ಪ್ರಶ್ನೆ ಪ್ರತಿಯೊಬ್ಬರದ್ದು ಏನಂದ್ರೆ, ಪ್ರತಿ ವರ್ಷವೂ ಕೂಡ ಆಯುಧ ಪೂಜೆಯ ದಿನಾಂಕ ಬದಲಾವಣೆ ಆಗುತ್ತೆ. ಅಂದ್ರೆ ವಾರಗಟ್ಟಲೆ ವ್ಯತ್ಯಾಸ ಇರುತ್ತೆ. ಈಗ ಕಳೆದ ವರ್ಷ ಏನಾದರೂ 11ನೇ ತಾರೀಕು 23ನೇ ತಾರೀಕು ಬಂತು ಅಂದ್ರೆ ಈ ವರ್ಷ 1ನೇ ತಾರೀಕು, ಹಂಗೆ 15-10 ದಿನಗಳ ಬದಲಾವಣೆ ಅಂತರ ಇರುತ್ತೆ. ಅದು ಹೇಗೆ ಗುರುಜಿ, ಯಾಕೆ? ನೋಡಿ, ನಾವು ಯಾವಾಗಲೂ ಅಷ್ಟೇ ಅಧಿಕ ಮಾಸ ಅಂತ ಬರುತ್ತೆ, ನೀವು ಗಮನಿಸಬಹುದು. ಅಂದ್ರೆ ನಾವು 360 ದಿನಗಳು ಏನು ಲೆಕ್ಕಾಚಾರ ಮಾಡ್ತೀವೋ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸೂರ್ಯನ ಚಲನೆಯಿಂದ ಲೆಕ್ಕಾಚಾರ ಇರುತ್ತೆ, ಚಂದ್ರನ ಚಲನೆಯಿಂದ ಲೆಕ್ಕಾಚಾರ ಮಾಡುವಂಥದ್ದು ಪದ್ಧತಿನೂ ನಾವು ನೋಡ್ತೀವಿ. ಅದನ್ನೇ ಯುಗಾದಿ ಹಬ್ಬ ಬಂದಾಗ ನಾವು ಅದನ್ನ ಲೆಕ್ಕಾಚಾರ ಮಾಡುವಂಥದ್ದು ಇರುತ್ತೆ. ಆ ಒಂದು ಇದರಲ್ಲಿ ನಾವು ನೋಡೋಕ್ಕೋದ್ರೆ ಮಾಸಗಳು ಅಂತ ಬರುತ್ತೆ. ನೀವು 1ನೇ ತಾರೀಕಿಂದ 30ನೇ ತಾರೀಕು ಅಥವಾ 31ನೇ ತಾರೀಕು ಅಂತ ಏನು ಲೆಕ್ಕಾಚಾರ ತಗೊಂತೀರ ಇಂಗ್ಲಿಷ್ ಸಂಖ್ಯೆಯಲ್ಲಿ, ನಾವು ಅದನ್ನು ತಗೊಳ್ಳೋದಿಲ್ಲ. ನಾವು ಮಾಸಗಳು ಅಂತ ಹೇಳಿದ್ರೆ ಚೈತ್ರ ಮಾಸ, ವೈಶಾಖ ಮಾಸ, ಜ್ಯೇಷ್ಠ ಮಾಸ, ಮಾಘ ಮಾಸ ಅಂತ ತಗೊಂತೀವಿ. ಇದು ಭಾದ್ರಪದ ಮಾಸ. ಭಾದ್ರಪದ ಮಾಸ ಆದಮೇಲೆ ಆಶ್ವೇಜ ಮಾಸ. ನಾವು ಆಶ್ವೇಜ ಮಾಸದಲ್ಲೇ ಬರುವಂಥದ್ದು ಈ ನವರಾತ್ರಿಗಳಾಗಬಹುದು, ವಿಶೇಷವಾದಂಥದ್ದು. ಈಗ ಕೆಲವೊಂದೆಲ್ಲ ಹಬ್ಬ ಹರಿದಿನಗಳು, ಕೇದಾರೇಶ್ವರ ವ್ರತಗಳಾಗಬಹುದು. ಸೊ ಇವೆಲ್ಲವನ್ನು ನಾವು ಗಮನಿಸಬಹುದಾಗಿದೆ. ಸೊ ಇದರಲ್ಲಿ ಏನಾಗುತ್ತೆ, ಆ ಮಾಸದಲ್ಲಿ ದಿನಾಂಕ ಬರೋದಿಲ್ಲ ಅಲ್ಲಿ. ಅಂದ್ರೆ 1ನೇ ತಾರೀಕಿಗೆ ಬರುತ್ತೆ ಅನ್ನೋದೇನಿಲ್ಲ. ಈಗ ನಾವು 15 ದಿನ ಆದ್ಮೇಲೆ ಬರುವಂಥದ್ದು ಇರುತ್ತೆ. ಸೊ ಹಾಗಾಗಿ ಈ ನವರಾತ್ರಿಗಳು ನಾವು ಈ ಅಮಾವಾಸ್ಯೆ ಆದ್ಮೇಲೆ 21ನೇ ತಾರೀಕು ನಂತರ 22ನೇ ತಾರೀಕಿಂದ ನಾವು ಶರನ್ನವರಾತ್ರಿಗಳನ್ನ ಪ್ರಾರಂಭ ಮಾಡಿದ್ದೀವಿ ಅಲ್ವಾ. ಸೊ ಇದು ಈ ಆಯುಧ ಪೂಜೆ ಬಂದಿರುವಂಥದ್ದು ಅಷ್ಟೇ. ಅಲ್ಲಿಂದ ನಾವು ಲೆಕ್ಕಾಚಾರ ಮಾಡ್ಕೊಂಡ್ರೇನು ನವಮಿ ತಿಥಿಗೆ ಯಾವಾಗಲೂ ಆಚರಣೆ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಇಲ್ಲಿ ನಾವು ತಗೊಳ್ಳೋದ್ರೆ 1ನೇ ತಾರೀಕು ಬಂದ್ಬಿಡ್ತು ನೋಡಿ, ಅಕ್ಟೋಬರ್ಗೆ ಕಾಲಿಟ್ಬಿಡ್ತು. ಯಾವಾಗಲೂ ಅಷ್ಟೇ ನಾವು ಸೆಪ್ಟೆಂಬರ್ ಅಲ್ಲಿ ಇಲ್ಲ ಈ ನವ ಪೂಜೆಗಳು ಮಾಡುವಂಥದ್ದು, ನವರಾತ್ರಿಗಳನ್ನು ಆರಾಧನೆ ಮಾಡುವಂಥದ್ದು, ಇವೆಲ್ಲವೂ ನಾವು ನೋಡ್ತೀವಿ. ನವರಾತ್ರಿಯಲ್ಲಿ ಹೆಚ್ಚು ಪೂಜೆ ಪುನಸ್ಕಾರಗಳು ದೇವಿಗೆ ಆದ್ಯತೆ ಕೊಡ್ತೀವಿ. ಎಲ್ಲ ಹಿಂದಿನ ವರ್ಷದಲ್ಲಿ ನಾವು ನೋಡಿದಾಗೂ ಅಷ್ಟೇ 9ನೇ ತಿಂಗಳಲ್ಲೇ ಮುಗಿಸಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಈ ಮಾಸಗಳಲ್ಲಿ ವ್ಯತ್ಯಾಸ ಬಂದಾಗ ಒಂದು ದಿನಾಂಕಗಳನ್ನು ಮುಂದಕ್ಕೆ ಹೋಗುವಂಥದ್ದು ಇರುತ್ತೆ, ಮುಂದಕ್ಕೆ ಹೋಗುತ್ತೆ ಅಥವಾ ಹಿಂದಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಸತಿ 2ನೇ ತಾರೀಕುವರೆಗೂ ಬಂದ್ಬಿಟ್ಟಿದೆ ಗಾಂಧಿ ಜಯಂತಿ. ಯಾವಾಗೂ ಬರ್ತಾ ಇರಲಿಲ್ಲ, ಗಾಂಧಿ ಜಯಂತಿ ದಿವಸ ಎಲ್ಲ ರಜಾ ಇರ್ತಾ ಇತ್ತು. ಹಾಗಾಗಿ ಈ ಸತಿ ಏನಾಗಿದೆ, ವಿಜಯದಶಮಿನೂ ಮತ್ತು ಈ ಗಾಂಧಿ ಜಯಂತಿ ಎರಡೂ ಬಂದಿರೋದ್ರಿಂದ ಒಂದಷ್ಟು ಬದಲಾವಣೆಗಳನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ಬರೋ ವರ್ಷ ಏನಿದೆ ನಮ್ಗೆ ಯುಗಾದಿಯಿಂದ ಬರುವಂಥದ್ದು 1 ತಿಂಗಳು ಎಕ್ಸ್ಟ್ರಾ ಬರುವಂಥದ್ದು ಇರುತ್ತೆ. ಅದನ್ನು ನಾವು ಅಧಿಕ ಮಾಸ ಅಂತ ಹೇಳ್ತೀವಿ. ಸೊ ಅಧಿಕ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಆ ಟೈಮಲ್ಲಿನೂ ನಾವು ಅಧಿಕ ಮಾಸದಲ್ಲಿ 1 ತಿಂಗಳ ಕಾಲ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಅಲ್ಲಿ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು ಇರುತ್ತೆ. ಸೊ ಈ ಥರ ಒಂದು ಲೆಕ್ಕಾಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರಲಿಕ್ಕಿರುತ್ತೆ. ಗುರೂಜಿ, ನೀವು ಪ್ರತಿಯೊಂದು ಹಬ್ಬದ ಸಂದರ್ಭದಲ್ಲಿ ಪ್ರತಿಯೊಂದು ಏನಾದರೂ ವಿಶೇಷತೆ ಇತ್ತು ಅಂದರೆ ಆ ಸಂದರ್ಭದಲ್ಲಿ ಒಂದೊಂದು ದೇವರ ಆರಾಧನೆಗೆ ಸಂಬಂಧಪಟ್ಟಂತೆ ಶ್ಲೋಕನೋ ಮಂತ್ರನೋ ಹೇಳ್ತೀರಾ. ಈ ಆಯುಧ ಪೂಜೆ ಅಂತ ಬಂದಾಗ ಯಾವ ದೇವರನ್ನ ಜಪಿಸಬೇಕು, ಏನು
ಮಂತ್ರವನ್ನ ಹೇಳ್ಕೊಂಡ್ರೆ ಒಳಿತು ಗುರೂಜಿ? ಸುದರ್ಶನನ ಆರಾಧನೆ ಮಾಡ್ಕೋಬೇಕು. ಎರಡು ದೇವರನ್ನ ಆರಾಧನೆ ಮಾಡೋದು ಬಹಳ ಒಳ್ಳೆಯದು. ಒಂದು ಗಣಪತಿ, ಯಾಕಂದರೆ ವಿಘ್ನ ನಿವಾರಕನಾದಂಥವನು. ಗಣಪತಿಯನ್ನು ಸ್ಮರಣೆ ಮಾಡ್ಕೊಳ್ಳಿ. ಈಗ ಯಾವುದು ನೀವು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀರ ಆಯುಧಗಳು, ಗಣಪತಿ ಮಂತ್ರ, ಅದನ್ನು ಗಾಯತ್ರಿ ಮಂತ್ರ ಹೇಳ್ಕೊಬೋದು ಅಥವಾ ಗಣಪತಿ ಸ್ತೋತ್ರಗಳನ್ನು ಹೇಳ್ಕೊಬೋದು. ನಂತರ ಸುದರ್ಶನ, ಯಾಕಂದರೆ ಸುದರ್ಶನ ಯಾಕೆ ಮುಖ್ಯ ಇಲ್ಲ ಆಯುಧ ಪೂಜೆಗಳಿಗೆ ಅಂತ ಹೇಳಿದ್ರೆ, ನೋಡಿ ಸುದರ್ಶನ ಚಕ್ರ ಯಾವಾಗಲೂ ಸಹ ಚಕ್ರ ತಿರುಗ್ತಾ ಇರುತ್ತೆ. ನಮ್ಮ ಜೀವನನೂ ಅಷ್ಟೇ, ಪ್ರತಿನಿತ್ಯನೂ ನಡೀತಾನೆ ಇರುತ್ತೆ. ಅದೇ ರೀತಿ ಒಂದು ಚಕ್ರದಲ್ಲಿ ನಾವು ಒಂದು ಗಾಡಿ ಓಡಿಸ್ಬೇಕಾದ್ರೂ ಒಳಗಡೆ ಒಂದು ಚಕ್ರ ತಿರುಗ್ತಾ, ಹೀಗೆ ಚಕ್ರ ತಿರುಗಿದ್ರೇ ಮುಂದೆ ಹೋಗೋದಕ್ಕೆ ಸಾಧ್ಯ. ಹಾಗಾಗಿ ಸುದರ್ಶನ ಅಂದರೆ ಚಕ್ರ. ಹಾಗಾಗಿ ಸುದರ್ಶನ ಆರಾಧನೆ, ಸುದರ್ಶನ ಮಂತ್ರಗಳು, ಬೀಜಾಕ್ಷರ ಮಂತ್ರಗಳು ಬರುತ್ತೆ, ಸುದರ್ಶನ ಗಾಯತ್ರಿ ಮಂತ್ರಗಳು ಬರುತ್ತೆ. ಆ ಗಾಯತ್ರಿ ಮಂತ್ರವನ್ನು ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಗಣಪತಿ, ಸುದರ್ಶನ ಮತ್ತು ಮನೆ ದೇವರು, ಯಾಕಂದರೆ ಮನೆ ದೇವರು ಬಹಳ ಮುಖ್ಯವಾಗಿದೆ ಈ ಸಂದರ್ಭದಲ್ಲಿ. ಮನೆ ದೇವರು ಇಲ್ಲದ ಅನುಗ್ರಹ ನಾವು ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಮನೆ ದೇವರನ್ನು ಆರಾಧನೆ ಮಾಡಬೇಕು, ತ್ರಿಮೂರ್ತಿಗಳನ್ನು ಆರಾಧನೆ ಮಾಡಬೇಕು, ದುರ್ಗಾ ಆರಾಧನೆ ಮಾಡ್ಕೋಬೇಕು. ಇಷ್ಟು ದೇವರುಗಳು ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂದರೆ ಅದಕ್ಕೆ ಲಿಂಕ್ ಇರುತ್ತೆ. ಈಗ ನಾವು ಒಂದು ಗ್ರಹ ಕೆಟ್ಟಿದೆ ಅಂದರೆ ಅಧಿದೇವತೆ ಯಾವುದು, ಪ್ರತ್ಯಧಿ ದೇವತೆಗಳು ಯಾವುದು, ಯಾವ ಗ್ರಹ ದೃಷ್ಟಿ ಬಿದ್ದಿದೆ, ಅದಕ್ಕೇನು ಪರಿಹಾರ, ಒಂದೊಂದು ರೀತಿಯಲ್ಲಿ ನಾವು ಅರ್ಚನೆ ಪೂಜೆ ಮಾಡ್ತೀವಲ್ವಾ. ಹಾಗಾಗಿ ಇಲ್ಲಿ ನಾವು ಯಾವಾಗಲೂ ಅಷ್ಟೇ ಗಣಪತಿ ಮತ್ತು ದುರ್ಗಾ ಆರಾಧನೆ, ಸುದರ್ಶನ ಆರಾಧನೆ ಮಾಡುವಂಥದ್ದು, ಮನೆ ದೇವರ ಆರಾಧನೆ ಮಾಡೋದು ಬಹಳ ಮುಖ್ಯವಾಗಿರುವಂಥದ್ದಾಗಿರುತ್ತೆ. ಗುರೂಜಿ, ಇವತ್ತಿನ ಸಂಚಿಕೆಯಲ್ಲಿ ಆಯುಧ ಪೂಜೆ ಅಂದ್ರೇನು, ಆಯುಧ ಪೂಜೆಯನ್ನು ಹೇಗೆ ಮಾಡಬೇಕು, ಅದರ ಮಹತ್ವ ಏನು, ಮತ್ತು 27 ನಕ್ಷತ್ರಗಳು 12 ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಇದೆಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿ ಕೊಟ್ರಿ. ಧನ್ಯವಾದ. ಹರೇ ಶ್ರೀನಿವಾಸ. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿ ವರ್ಷವೂ ಕೂಡ ಆಯುಧ ಪೂಜೆ ಬಂದೇ ಬರುತ್ತೆ. ಆದರೆ ಆಯುಧ ಪೂಜೆಯ ಮಹತ್ವ ಏನು, ಹಿನ್ನೆಲೆ ಏನು, ಆಯುಧ ಪೂಜೆಯನ್ನು ಯಾತಕ್ಕಾಗಿ ಮಾಡಲಾಗುತ್ತೆ, ಮತ್ತು ಆಯುಧ ಪೂಜೆಯ ನಂತರ ನಕ್ಷತ್ರ ರಾಶಿಗಳ ಮೇಲೆ ಆಗುವಂಥ ಪರಿಣಾಮಗಳೇನು, ಅದೆಲ್ಲವನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡಿದ್ದೀರಾ. ಇದಾಗಿತ್ತು